ಪಾಟೀಲ್ರೆ, ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆರವರ ನಿವಾಸದ ಎದುರಿರುವಂತ ಚಿತ್ರಣವನ್ನ ಈಗ ನಾವು ತೋರಿಸ್ತಾ ಇರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಖರ್ಗೆರವರು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಹೈಕಮಾಂಡ್ ಬೆಂಗಳೂರಿಗೆ ಬರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಖರ್ಗೆರವರನ್ನ ಭೇಟಿ ಮಾಡಿ ಮುಂದಿನ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇ ಪಾಯಿಂಟ್ ನಾವು ಗಮನಿಸಬೇಕಾಗಿರುವಂತದ್ದು, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತಂತ ಅಷ್ಟೂ ಜನ ಒಕ್ಕಲಿಗ ಸಚಿವರಿರ್ಬೋದು, ಶಾಸಕರಿರ್ಬೋದು, ಅವರ ಆತ್ಮೀಯರೇನಿದ್ದಾರೆ ಈಗಾಗಲೇ ದೆಹಲಿಗೆ ಒಂದು ತಂಡ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಇಲ್ಲಿಯವರೆಗೂ ಬಂದು ಆ ಸಂದೇಶವನ್ನ ನೀಡಬೇಕಾಗಿತ್ತು ಅನ್ನೊಂದು ಪ್ರಶ್ನೆಯನ್ನ ಅದೇ ಶಾಸಕರ ಮುಂದೆ ಇಟ್ಟಿರೋದ್ರಿಂದ ಎರಡನೇ ಬಣ ಹಾಗೂ ಮೂರನೇ ಬಣ ಏನು ಬರಬೇಕು ಅಂತ ಪ್ಲಾನ್ ಮಾಡಿದ್ರು ಅದು ಈಗ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅನ್ನೋದು ಮೊದಲನೇ ವಿಚಾರ ಆಗುತ್ತೆ. ಇದ್ರ ಜೊತೆಗೆ ಎರಡನೇ ವಿಚಾರ ಅಂದ್ರೆ, ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿದ್ದಂತ ಮಾತು ಈಗ ಬದಲಾಗ್ತಿದೆ. ಹೈಕಮಾಂಡ್ ಮಾತಿಗೆ ಬದ್ಧರಾಗಿರ್ತೇವೆ ಅಂತ ಹೇಳ್ತಿದ್ದಂತ ಸಿದ್ದರಾಮಯ್ಯನವರು ನಿನ್ನೆ ಹಾಗೂ ಮೊನ್ನೆ 17ನೇ ಬಜೆಟ್ ಅನ್ನ ನಾನೇ ಮಂಡಿಸ್ತೇನೆ ಅಂತ ಒಂದ್ ಕಡೆ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಮೂರನೇದಾಗಿ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ಇಬ್ರು ಬದ್ಧರಾಗಿರ್ತೇವೆ, ನಾನು ಹಾಗೂ ಡಿ ಕೆ ಶಿವಕುಮಾರ್ ಇಬ್ರು ಬದ್ಧರಾಗಿರಲೇಬೇಕು ಅನ್ನೊಂದು ಮಾತನ್ನ ಕಡ್ಡಿ ಮುರಿದಂತೆ ಹೇಳಿರೋದ್ರಿಂದ ಒಪ್ಪಂದ ಏನಾಗಿತ್ತು ಆ ಮಾತನ್ನ ಯಾರು ಈಡೇರಿಸಬೇಕು, ಆ ಮಾತು ಯಾರಿಗೆಲ್ಲ ಗೊತ್ತಿದೆ ಆ ಅಷ್ಟೂ ಜನರ ಸಮ್ಮುಖದಲ್ಲಿ ಮಾತನಾಡಿ ಇವುಗಳನ್ನ ಬಗೆಹರಿಸುವಂತ ಒಂದು ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್ ಅನ್ನು ಹೇಳ್ತೀವಿ, ಆ ರೀತಿಯಾದಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಇಲ್ಲಿಗೆ ನಲ್ಲಿ ತಾನು ಸಿಎಂ ಆಗ್ತೀನಿ ಅಂತ ಏನು ಆಸೆಯನ್ನ ಇಟ್ಕೊಂಡಿದ್ರು ಆ ಆಸೆಗೆ ತಾತ್ಕಾಲಿಕವಾಗಿ ತಣ್ಣೀರೆರಚಲಾಗಿದೆ ಅನ್ನೊಂದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಶರತ್ ಬಚ್ಚೇಗೌಡ ಕಿಯೋನಿಕ್ಸ್ ನ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆರವರನ್ನ ಭೇಟಿಯಾಗೋದಕ್ಕೆ ದೆಹಲಿಯ ರಾಜಾಜಿ ಮಾರ್ಗ್ನ 10ನೇ ನಂಬರ್ ನಿವಾಸ ಇಲ್ಲಿ ಬಂದಿರುವಂತದ್ದು. ಕಳೆದ ಸುಮಾರು ಒಂದು 20ರಿಂದ ಅರ್ಧ ಗಂಟೆಯಿಂದ ಇಲ್ಲೇ ಇದ್ದಾರೆ ಶರತ್ ಬಚ್ಚೇಗೌಡರು. ವಿಸ್ತಾರವಾಗಿ ಮಾತನಾಡಿದ್ರು ಒಂದು ಮಾಹಿತಿ ಒಂದ್ ಕಡೆ ಸಿಗೋದಾಯ್ತು ಅಂದ್ರೆ, ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಇವತ್ತು ಅಧಿಕೃತ ಎಲ್ಲ ಕಾರ್ಯಕ್ರಮಗಳನ್ನ ರದ್ದುಗೊಳಿಸಿ ಮನೆಯಲ್ಲೇ ಇರೋದ್ರ ಹಿನ್ನೆಲೆ ಏನು, ಡಿ ಕೆ ಸುರೇಶ್ ಅನ್ನ ಕೂಡ ನಮ್ಮ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಾನು ಯಾವುದೇ ವಿಚಾರವನ್ನ ಮಾತನಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಇಲ್ಲಿಗೆ ಮೌನದಿಂದ ದಾಳ ಎಳಿತಾ ಇದ್ದಾರಾ, ಈ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ತುಂಬಾ ಕ್ಲಿಯರ್ ಆಗಿ ಕೊಟ್ಟಿರುವಂತ ಸಂದೇಶ ಏನು ಅಂದ್ರೆ, ಹೈಕಮಾಂಡ್ ಮಾತಿಗೆ ಬದ್ಧರಾಗಿರ್ತೇನೆ, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ ಅಂತ ಡಿ ಕೆ ಸುರೇಶ್ ಹೇಳಿರೋದ್ರಿಂದ ಯಾವ ಮಾತನ್ನ ಯಾರು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಮೊದಲು ಚರ್ಚೆಗೆ ಬರಲಿ ಅನ್ನೋ ರೀತಿಯಲ್ಲಿ ಮಾತನಾಡೋದ್ರಿಂದ ಇದು ಖಂಡಿತವಾಗಿಯೂ ನವೆಂಬರ್ ಒಂದು ಪರ್ವ ಏನಿತ್ತು, ನವೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣರವರು ಮುನ್ನುಡಿ ಬರೆದಿದ್ರು ಅದು ತಾತ್ಕಾಲಿಕವಾಗಿ ಸಂಕ್ರಾಂತಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಹಿನ್ನೆಲೆಯನ್ನು ನೋಡಿದಾಗ ಬಿಹಾರದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಂದುಕೊಂಡಷ್ಟರ ಮಟ್ಟಿಗೆ ಸೀಟ್ಗಳು ಬಂದಿಲ್ಲ. ಈ ಸಂದರ್ಭದಲ್ಲಿ ಈಗಾಗಲೇ ಸುಭದ್ರವಾಗಿರುವಂತಹ ಸರ್ಕಾರದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ತರಿಸೋದು ಬೇಡ, ಆಂತರಿಕ ಕಲಹಕ್ಕೆ ಈಗಾಗಲೇ ಫುಲ್ ಸ್ಟಾಪ್ ಇಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ಹೆಚ್ಚಿನ ಕಲಹಗಳು ಆಗದೇ ಇರುವಂತೆ ನೋಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಹೈಕಮಾಂಡ್ ಏನಾದ್ರೂ ಈಗ ಪ್ಲಾನ್ ಮಾಡಿದ್ಯಾ? ಪದೇ ಪದೇ ರಾಹುಲ್ ಗಾಂಧಿರವರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಕ್ ಬಂದ್ರು ಕೂಡ ಅವಕಾಶವನ್ನ ನೀಡದೇ ಇರುವಂತ ಹಿನ್ನೆಲೆ ನೋಡಿದಾಗ ತಾತ್ಕಾಲಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ದಿನ ಕಾಯಬೇಕಾಗತ್ತೆ. ಅದಾದ ನಂತರವಷ್ಟೇ ಅವರಿಗೆ ಅಧಿಕಾರವನ್ನ ಕೊಡಲಾಗುತ್ತಾ ಅನ್ನೋ ಒಂದು ವಿಚಾರವನ್ನ ತಿಳಿಸಬಹುದು. ಈ ಸದ್ಯದ ಮಟ್ಟಿಗೆ ಒಂದು ಅಪ್ಡೇಟ್, ಮಲ್ಲಿಕಾರ್ಜುನ್ ಖರ್ಗೆರವರು ಬೆಂಗಳೂರಿಗೆ ಹೊರಡ್ತಾರೆ. ಖಂಡಿತವಾಗಿಯೂ ಸದಾಶಿವನಗರದ ನಿವಾಸದಲ್ಲಿ ಎರಡೂ ಬಣಗಳು ಅಂದ್ರೆ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ, ಎರಡೂ ಕಡೆ ಬೆಂಬಲಿತ ಸಚಿವರು ಶಾಸಕರು ಖರ್ಗೆರವರನ್ನ ಭೇಟಿ ಆಗ್ತಾರೆ, ಸಮಯವನ್ನ ಕೇಳ್ತಾರೆ. ಒಂದ್ ವೇಳೆ ಸಮಯ ಸಿಕ್ಕಿಲ್ಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆರವರು ಯಾರ ಮಾತನ್ನ ಕೇಳ್ತಾರೆ ಆ ಕಿವಿಗಳಿಗೆ ಮುಟ್ಸುವಂತ ಕೆಲಸವಂತೂ ಆಗೋದು ಖಾತ್ರಿ ಇದೆ ಸದ್ಯಕ್ಕೆ. ಶ್ರೀಪಾಲ್. ಓಕೆ ಅಭಿಷೇಕ್, ಸಂಪರ್ಕದಲ್ಲಿರಿ. ಬಸವರಾಜ, ಡಿ ಕೆ ಶಿವಕುಮಾರ್ ಪಾಟೀಲ್ರೆ, ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆರವರ ನಿವಾಸದ ಎದುರಿರುವಂತ ಚಿತ್ರಣವನ್ನ ಈಗ ನಾವು ತೋರಿಸ್ತಾ ಇರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಖರ್ಗೆರವರು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಹೈಕಮಾಂಡ್ ಬೆಂಗಳೂರಿಗೆ ಬರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಖರ್ಗೆರವರನ್ನ ಭೇಟಿ ಮಾಡಿ ಮುಂದಿನ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇ ಪಾಯಿಂಟ್ ನಾವು ಗಮನಿಸಬೇಕಾಗಿರುವಂತದ್ದು, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತಂತ ಅಷ್ಟೂ ಜನ ಒಕ್ಕಲಿಗ ಸಚಿವರಿರ್ಬೋದು, ಶಾಸಕರಿರ್ಬೋದು, ಅವರ ಆತ್ಮೀಯರೇನಿದ್ದಾರೆ ಈಗಾಗಲೇ ದೆಹಲಿಗೆ ಒಂದು ತಂಡ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ
ಯಾವ ಕಾರಣಕ್ಕೆ ಇಲ್ಲಿಯವರೆಗೂ ಬಂದು ಆ ಸಂದೇಶವನ್ನ ನೀಡಬೇಕಾಗಿತ್ತು ಅನ್ನೋ ಪ್ರಶ್ನೆಯನ್ನ ಅದೇ ಶಾಸಕರ ಮುಂದೆ ಇಟ್ಟಿರೋದ್ರಿಂದ ಎರಡನೇ ಬಣ ಹಾಗೂ ಮೂರನೇ ಬಣ ಏನು ಬರಬೇಕು ಅಂತ ಪ್ಲಾನ್ ಮಾಡಿದ್ರು ಅದು ಈಗ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅನ್ನೋದು ಮೊದಲನೇ ವಿಚಾರ ಆಗುತ್ತೆ. ಇದ್ರ ಜೊತೆಗೆ ಎರಡನೇ ವಿಚಾರ ಅಂದ್ರೆ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿದ್ದಂತ ಮಾತು ಈಗ ಬದಲಾಗ್ತಿದೆ. ಹೈಕಮಾಂಡ್ ಮಾತಿಗೆ ಬದ್ಧರಾಗಿರ್ತೇವೆ ಅಂತ ಹೇಳ್ತಿದ್ದಂತ ಸಿದ್ದರಾಮಯ್ಯನವರು ನಿನ್ನೆ ಹಾಗೂ ಮೊನ್ನೆ 17ನೇ ಬಜೆಟ್ ಅನ್ನ ನಾನೇ ಮಂಡಿಸ್ತೇನೆ ಅಂತ ಒಂದ್ ಕಡೆ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಮೂರನೇದಾಗಿ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ಇಬ್ರು ಬದ್ಧರಾಗಿರ್ತೇವೆ, ನಾನು ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ರು ಬದ್ಧರಾಗಿರಲೇಬೇಕು ಅನ್ನೋ ಮಾತನ್ನ ಕಡ್ಡಿ ಮುರಿದಂತೆ ಹೇಳಿರೋದ್ರಿಂದ ಒಪ್ಪಂದ ಏನಾಗಿತ್ತು ಆ ಮಾತನ್ನ ಯಾರು ಈಡೇರಿಸಬೇಕು, ಆ ಮಾತು ಯಾರಿಗೆಲ್ಲ ಗೊತ್ತಿದೆ ಆ ಅಷ್ಟೂ ಜನರ ಸಮ್ಮುಖದಲ್ಲಿ ಮಾತನಾಡಿ ಇವುಗಳನ್ನ ಬಗೆಹರಿಸುವಂತ ಒಂದು ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್ ಅನ್ನು ಹೇಳ್ತೀವಿ, ಆ ರೀತಿಯಾದಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಇಲ್ಲಿಗೆ ನಲ್ಲಿ ತಾನು ಸಿಎಂ ಆಗ್ತೀನಿ ಅಂತ ಏನು ಆಸೆಯನ್ನ ಇಟ್ಕೊಂಡಿದ್ರು ಆ ಆಸೆಗೆ ತಾತ್ಕಾಲಿಕವಾಗಿ ತಣ್ಣೀರೆರಚಲಾಗಿದೆ ಅನ್ನೋದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಶರತ್ ಬಚ್ಚೇಗೌಡ ಕಿಯೋನಿಕ್ಸ್ ನ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಯರ್ ಅವರನ್ನ ಭೇಟಿಯಾಗೋದಕ್ಕೆ ದೆಹಲಿಯ ರಾಜಾಜಿ ಮಾರ್ಗ್ನ 10ನೇ ನಂಬರ್ ನಿವಾಸ ಇಲ್ಲಿ ಬಂದಿರುವಂತದ್ದು. ಕಳೆದ ಸುಮಾರು ಒಂದು 20ರಿಂದ ಅರ್ಧ ಗಂಟೆಯಿಂದ ಇಲ್ಲೇ ಇದ್ದಾರೆ ಶರತ್ ಬಚ್ಚೇಗೌಡರು. ವಿಸ್ತಾರವಾಗಿ ಮಾತನಾಡಿದ್ರು ಒಂದು ಮಾಹಿತಿ ಒಂದ್ ಕಡೆ ಸಿಗೋದಾಯ್ತು ಅಂದ್ರೆ ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಇವತ್ತು ಅಧಿಕೃತ ಎಲ್ಲ ಕಾರ್ಯಕ್ರಮಗಳನ್ನ ರದ್ದುಗೊಳಿಸಿ ಮನೆಯಲ್ಲೇ ಇರೋದ್ರ ಹಿನ್ನೆಲೆ ಏನು? ಡಿ.ಕೆ. ಸುರೇಶನ್ನ ಕೂಡ ನಮ್ಮ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಾನು ಯಾವುದೇ ವಿಚಾರವನ್ನ ಮಾತನಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಇಲ್ಲಿಗೆ ಮೌನದಿಂದ ದಾಳ ಎಳಿತಾ ಇದ್ದಾರಾ ಈ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ತುಂಬಾ ಕ್ಲಿಯರ್ ಆಗಿ ಕೊಟ್ಟಿರುವಂತ ಸಂದೇಶ ಏನು ಅಂದ್ರೆ ಹೈಕಮಾಂಡ್ ಮಾತಿಗೆ ಬದ್ಧರಾಗಿರ್ತೇನೆ, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ ಅಂತ ಡಿ.ಕೆ. ಸುರೇಶ್ ಹೇಳಿರೋದ್ರಿಂದ ಯಾವ ಮಾತನ್ನ ಯಾರು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಮೊದಲು ಚರ್ಚೆಗೆ ಬರಲಿ ಅನ್ನೋ ರೀತಿಯಲ್ಲಿ ಮಾತನಾಡೋದ್ರಿಂದ ಇದು ಖಂಡಿತವಾಗಿಯೂ ನವೆಂಬರ್ ಒಂದು ಪರ್ವ ಏನಿತ್ತು, ನವೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣರವರು ಮುನ್ನುಡಿ ಬರೆದಿದ್ರು ಅದು ತಾತ್ಕಾಲಿಕವಾಗಿ ಸಂಕ್ರಾಂತಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಹಿನ್ನೆಲೆಯನ್ನು ನೋಡಿದಾಗ ಬಿಹಾರದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಂದುಕೊಂಡಷ್ಟರ ಮಟ್ಟಿಗೆ ಸೀಟ್ಗಳು ಬಂದಿಲ್ಲ. ಈ ಸಂದರ್ಭದಲ್ಲಿ ಈಗಾಗಲೇ ಸುಭದ್ರವಾಗಿರುವಂತಹ ಸರ್ಕಾರದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ತರಿಸೋದು ಬೇಡ, ಆಂತರಿಕ ಕಲಹಕ್ಕೆ ಈಗಾಗಲೇ ಫುಲ್ ಸ್ಟಾಪ್ ಇಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ಹೆಚ್ಚಿನ ಕಲಹಗಳು ಆಗದೇ ಇರುವಂತೆ ನೋಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಹೈಕಮಾಂಡ್ ಏನಾದ್ರೂ ಈಗ ಪ್ಲಾನ್ ಮಾಡಿದ್ಯಾ? ಪದೇ ಪದೇ ರಾಹುಲ್ ಗಾಂಧಿರವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಕ್ ಬಂದ್ರು ಕೂಡ ಅವಕಾಶವನ್ನ ನೀಡದೇ ಇರುವಂತ ಹಿನ್ನೆಲೆ ನೋಡಿದಾಗ ತಾತ್ಕಾಲಿಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ದಿನ ಕಾಯಬೇಕಾಗತ್ತೆ. ಅದಾದ ನಂತರವಷ್ಟೇ ಅವರಿಗೆ ಅಧಿಕಾರವನ್ನ ಕೊಡಲಾಗುತ್ತಾ ಅನ್ನೋ ಒಂದು ವಿಚಾರವನ್ನ ತಿಳಿಸಬಹುದು. ಈ ಸದ್ಯದ ಮಟ್ಟಿಗೆ ಒಂದು ಅಪ್ಡೇಟ್, ಮಲ್ಲಿಕಾರ್ಜುನ್ ಖರ್ಗೆಯರ್ ಅವರು ಬೆಂಗಳೂರಿಗೆ ಹೊರಡ್ತಾರೆ. ಖಂಡಿತವಾಗಿಯೂ ಸದಾಶಿವನಗರದ ನಿವಾಸದಲ್ಲಿ ಎರಡೂ ಬಣಗಳು ಅಂದ್ರೆ ಸಿದ್ದರಾಮಯ್ಯನವರ ಬಣ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ ಎರಡೂ ಕಡೆ ಬೆಂಬಲಿತ ಸಚಿವರು ಶಾಸಕರು ಖರ್ಗೆಯರ್ ಅವರನ್ನ ಭೇಟಿ ಆಗ್ತಾರೆ, ಸಮಯವನ್ನ ಕೇಳ್ತಾರೆ. ಒಂದು ವೇಳೆ ಸಮಯ ಸಿಕ್ಕಿಲ್ಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆಯರ್ ಅವರು ಯಾರ ಮಾತನ್ನ ಕೇಳ್ತಾರೆ ಆ ಕಿವಿಗಳಿಗೆ ಮುಟ್ಟಿಸುವಂತ ಕೆಲಸವಂತೂ ಆಗೋದು ಖಾತ್ರಿ ಇದೆ ಸದ್ಯಕ್ಕೆ. ಶ್ರೀಪಾಲ್. ಓಕೆ ಅಭಿಷೇಕ್ ಸಂಪರ್ಕದಲ್ಲಿರಿ. ಬಸವರಾಜ ಡಿ.ಕೆ. ಶಿವಕುಮಾರ್